ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ಬ್ಲಾಗ್ಸ್. ಕೈ ಹಾಕ್ಬೇಕು ಹಿಂಗೆ ಸಿಕ್ಬೇಕು ಹಿಂಗೆ ಕೈಯಲ್ಲಿ. ನನ್ನ ಮಗಳು ಲೆಮನ್ ಹಂಗೆ ಹಾಕ್ಬಾರ್ದು, ಸ್ಕ್ವೀಸ್ ಮಾಡಬೇಕು. ಸ್ಕ್ವೀಸ್ ಇಟ್. ಹಂಗೆ ಹೆಲ್ಪ್ ಮಾಡ್ತೀನಿ, ಸಣ್ಣ ಕೈಯಲ್ಲಿ ಬರಲ್ಲ. ಏನಪ್ಪ ಮಗಳ ಕೈಯಲ್ಲಿ ಪಾತ್ರೆ ತಿಕ್ಸ್ತಿದ್ದಾಳೆ ಅಂತ ಅನ್ಕೋಬೇಡಿ. ಸೊ ಇವತ್ತು ಅವಳ ಕೈಯಲ್ಲಿ ನಾನು ಪಾಪ್ಸಿಕಲ್, ಸಮ್ಮರ್ದು ಮೇನ್ ನೀಡ್ ಪಾಪ್ಸಿಕಲ್ ಮಾಡಿದ್ದೀನಿ. ಆ್ಯಂಡ್ ನಾನು ಈ ಸಲ ವಾಯ್ಸ್ ಓವರ್ ಮಾಡಿಲ್ಲ. ಅವಳು ಏನೇನು ತರಲೆ ಮಾಡ್ತಾಳೆ ಎಲ್ಲ ರಾ ಆಗೆ ತೋರಿಸಿದ್ದೀನಿ. ಅದು ಮನೇಲಿ ಸಿಗೋವಂಥ ಫ್ರೂಟ್ಸಿಂದ ನಾವು ಹೇಗೆ ಹೆಲ್ದಿ ಐಸ್ ಕ್ರೀಮ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಸಾರಿ, ನಾನಲ್ಲ, ನನ್ನ ಮಗಳು ಹೆಂಗೆ ಮಾಡಿಲ್ಲ ಅಂತ ತೋರಿಸ್ತೀನಿ. ಸಲ ವೇಟು ಮಾಡು ಒಂದು ಸ್ವಲ್ಪ ಏನಿಂತ. ಯಪ್ಪ ಪುರ್ಸೊತ್ತೇ ಇರಲ್ಲ. ಅದು ಓಪನ್ ಮಾಡು. ಇದೆಲ್ಲ ಫಸ್ಟ್ ಟ್ರೈಯಲ್ಲಿ ತರಿಸಿದ್ದೀನಿ. ಫಸ್ಟ್ ಟ್ರೈಯಲ್ಲಿ ಈವನ್ ಬರೀ ಮಕ್ಳಿಗೆ ಬಟ್ಟೆ ಅಷ್ಟೇ ಸಿಗೋಲ್ಲ, ಈ ಥರ ಎಲ್ಲ ಐಟಮು ಸಿಗುತ್ತೆ. ಆ್ಯಂಡ್ ಲಂಚ್ ಬ್ಯಾಗು, ಪಾಪ್ಸಿಕಲ್ಸು, ಲಂಚ್ ಬಾಕ್ಸು, ಆ್ಯಂಡ್ ಅವಳು ಸಮ್ಮರ್ ಬೇರೆ ಸ್ಟಾರ್ಟ್ ಆಗಿರುವಂಥ ಕಲರ್ ಬಾಕ್ಸಸ್ಸು ಎಲ್ಲ ತರಿಸ್ತೀನಿ ನಾನು ಅವಳಿಗೆ. ಅಷ್ಟೇ ಹ್ಯಾಪಿ. ಇದು ಸೆಲ್ಲೋ ಬ್ರ್ಯಾಂಡಿನ ಲಂಚ್ ಬಾಕ್ಸು. ಸೊ ಲೀಕೇಜ್ ಪ್ರೂಫ್ ಇದೆ. ನಾನು ಅದನ್ನೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಹೇಗಿದೆ ಅಂತ. ನೆಕ್ಸ್ಟ್ ಸ್ಕೂಲಿಗೆ ಬೇಕಾಗತ್ತೆ ಅಂತ ಹೇಳ್ಕೊಂಡು ಅವಳು ಸ್ವಲ್ಪ ದೊಡ್ಡಕ್ಕಾಗಲ್ಲ, UKG ಹೋಗ್ತಾಳೆ, ಸ್ವಲ್ಪ ಜಾಸ್ತಿ ಹಿಡಿಯೋವಂಥದ್ದು, ಸ್ವಲ್ಪ ಕ್ವಾಂಟಿಟಿ ಹಿಡಿಯೋವಂಥದ್ದು ತರಿಸೋಣ ಅಂತ ತರಿಸಿದ್ದು. ಸೊ ನೋಡಿ, ಇದು 4 ಕಡೆ ಓಪನಿಂಗ್ ಇದೆ. ಮಕ್ಕಳು ಆರಾಮಾಗಿ ಓಪನ್ ಮಾಡ್ಕೋಬೋದು. ಚೆನ್ನಾಗಿ ಆಟ ಆಡ್ಕೊಳೋ ಥರ ಇದೆ. ಅವಳೆ ನನಗಂತೂ ತುಂಬ ಇಷ್ಟ ಆಯಿತು ಕ್ವಾಲಿಟಿ. ಸೊ ಫಸ್ಟಿಗೆ ಸ್ಪೂನ್ ಇಡೋಕ್ಕೆ ಅಂತಲೇ ಆ ಸ್ಪೇಸ್ ಕೊಟ್ಟಿದ್ದಾರೆ ಕ್ಯೂಟಾಗಿ. ಅದಾದಮೇಲೆ ಸ್ಟೀಲಿಂದು ನಮಗೆ ಹೆಲ್ತ್ ಇಂಪಾರ್ಟೆಂಟು. ಸ್ಟೀಲಲ್ಲೇ ಇವಾಗ ಕೊಡಬೇಕು, ಪ್ಲಾಸ್ಟಿಕಲ್ಲಿ ಕೊಡಬಾರ್ದು, ಯಾಕಂದರೆ ಪ್ಲಾಸ್ಟಿಕ್ ಅಬ್ಸರ್ವ್ ಮಾಡಿಬಿಡುತ್ತೆ ಫುಡ್ನ. ಸೊ ಸ್ಟೀಲಿಂದ ನಾನು ನೋಡಿಬಿಟ್ಟು ತರಿಸಿದ್ದೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಯಲ್ ಪ್ರೈಸು 1199, ಬಟ್ ಅದು ನನ್ನ ಕೂಪನ್ ಅಪ್ಲೈ ಮಾಡಿದ್ರೆ 748 ರುಪೀಸಿಗೆ ಸಿಗುತ್ತೆ. ಸೊ ಲಂಚ್ ಬಾಕ್ಸ್ ಬಂದಮೇಲೆ ಲಂಚ್ ಬ್ಯಾಗ್ ಬರಬೇಕಲ್ವ. ಸೊ ಲಂಚ್ ಬ್ಯಾಗ್ ತರಿಸಿದ್ದೀನಿ. ಸೊ ಒಳಗಡೆ ನೋಡಿ ಥರ್ಮಲಿಂದಿದೆ. ಸೊ ಏನಾದರೂ ಬಾಕ್ಸ್ ಎಲ್ಲರ ಇಟ್ಟರೆ ಹಾಟಾಗೇ ಇರುತ್ತೆ. ಮತ್ತು ಲೀಕೇಜ್ ಏನಾರು ಆದರೆ ಆರಾಮಾಗಿ ತೊಳಿಬೋದು. ವಾಸನೆ ಗೀಸನೆ ಎಲ್ಲ ಬರೋದಿಲ್ಲ. ಜಸ್ಟ್ 2 ಕಡೆ ಡ್ರೈ ವಾಶ್ ಮಾಡ್ಬೋದು. ಮತ್ತು ಕ್ಯೂಟಾಗಿ ಆ ಕಡೆ ನ್ಯಾಪ್ಕಿನ್ ಇಟ್ಕೊಳಕ್ಕೆ ಪಾಕೆಟ್ಸ್ ಆಯ್ತಾ ಇದೆ. ಸೊ ಇದು ಆ್ಯಕ್ಚುಯಲ್ ಪ್ರೈಸು 500 ರುಪೀಸು. ನನಗೆ ಬಂದಿರೋದು ಕೂಪನ್ ಅಪ್ಲೈ ಆದಮೇಲೆ 249 ರುಪೀಸಿಗೆ ಅಷ್ಟೇ. ಸೊ ನೆಕ್ಸ್ಟು ಸಮ್ಮರ್ ಬಂದಿರೋದಕ್ಕೆ ನಾನು ತರಿಸಿದ್ದೀನಿ ಐಸ್ ಕ್ರೀಮ್ ಪಾಪ್ಸಿಕಲ್ ಮಾಡೋಣ ಅಂತ ಹೇಳ್ಕೊಂಡು. ಇದ್ರದ್ದು ಆ್ಯಕ್ಚುಯಲ್ ಪ್ರೈಸು 399 ಇದೆ, ಬಟ್ ಕೂಪನ್ ಅಪ್ಲೈ ಆದಮೇಲೆ ಜಸ್ಟ್ 239 ರುಪೀಸ್ಗೆ ಸಿಕ್ಕಿದೆ. ಸೊ ಸಿಕ್ಕಿದ ಖುಷಿಗೆ ನನ್ನ ಮಗಳೇ ಅದರೊಳಗೆ ಫಸ್ಟ್ ಟೈಮ್ ಐಸ್ ಕ್ರೀಮ್ ಮಾಡಿದಾಳೆ, ಅವಳಾಗೆ ಮಾಡಿದಾಳೆ. ಸೊ ಅದೇ ಇವತ್ತಿನ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ನಾನು ತರಿಸಿರೋದೊಳಗೆ ತುಂಬ ಕಲರ್ಸ್ ಅಂದರೆ ತುಂಬ ಇಷ್ಟ ಅಂತ ಕಲರ್ಸ್ ಸ್ಕೆಚ್ ಪೆನ್ಸ್ ತರಿಸಿದ್ದೆ. ಸೊ ಇದು ಆ್ಯಕ್ಚುಯಲ್ ಪ್ರೈಸು 300 ರುಪೀಸ್ ಇದೆ. ನನ್ನ ಕೂಪನ್ ಯೂಸ್ ಮಾಡಿದಾಗ 187 ರುಪೀಸಿಗೆ ಸಿಗುತ್ತೆ. ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿದೆ. ಅದು ನೋಡಿ ಎಷ್ಟು ಚೆನ್ನಾಗಿ ಅಲೈನ್ಮೆಂಟ್ ಮಾಡಿದ್ದಾರೆ. ಆ ಕ್ಯಾಪ್ ಇರುತ್ತಲ್ಲ, ಕ್ಯಾಪಲ್ಲೇ ಅಲೈನ್ ಮಾಡಿದ್ದಾರೆ. ನಂಗೆ ಅದೇ ಸಖತ್ ಇಷ್ಟ ಆಯಿತು. ಸೊ ಅವಾಗಿಂದನೂ ಕೂಪನ್ ಅಪ್ಲೈ ಆದರೆ ಇಷ್ಟು ಬರುತ್ತೆ ಅಂತ ಹೇಳ್ತಾಯಿನಿ. ಸೊ ಹಾಗೆ ಬರಬೇಕು ಅಂತಂದರೆ ನೀವು ನನ್ನ ಅಕೌಂಟ್ ಇನ್ಸ್ಟಾಗ್ರಾಮಲ್ಲಿ ಬೇಬಿ ಆಫ್ ಭಾಗ್ಯಶ್ರೀನ ಫಾಲೋ ಮಾಡಿ. ಸೊ ಅವಾಗ ನಮ್ದು ಎವ್ರಿ ಮಂತಲ್ಲಿ ಟ್ವೈಸ್ ನಾನು ಒಂದೊಂದು ಹೊಸ ಕೂಪನ್ನ ಕೊಡ್ತಾ ಇರ್ತೀನಿ, ಸ್ಟೋರೀಸಲ್ಲಿ ಹಾಕ್ತಾ ಇರ್ತೀನಿ ಫಸ್ಟ್ ಟ್ರೈದು. ಸೊ ಅದನ್ನು ಹಾಕಿದರೆ ನಿಮಗೆ 50%, 45% ಡಿಸ್ಕೌಂಟ್ ಸಿಗುತ್ತೆ. ನೋಡಿ, ಈ ಥರ ಯುಗಾದಿಗೆ ಅಂತಲೇ ಹೊಸ ಕೂಪನ್ ಹಾಕಿದ್ದೀನಿ. ಅಷ್ಟೇ ಇಲ್ಲ, ಸಮ್ಮರ್ ಅಂತ ಹೇಳ್ಕೊಂಡು ಸಮ್ಮರಿಗೆ ಅಂತ ಹೊಸ ಕೂಪನ್ ಅಪ್ಲೈ ಆಗಿದ್ರೆ ನಿಮಗೆ 50% ಫ್ಯಾಷನ್ ಮೇಲೆ ಮತ್ತು 42% ಬೇರೆ ಎಲ್ಲ ಐಟಮ್ಸ್ ಮೇಲೆ ಡಿಸ್ಕೌಂಟ್ ಆಗುತ್ತೆ. ಸೊ ಮಿಸ್ ಮಾಡಬೇಡಿ. ಏನು ಮಾಡಬೇಕು? ಏನಕ್ಕೆ ಕಟ್ ಮಾಡಬೇಕು? ಏನದು? ಇದು ಐಸ್ ಕ್ರೀಮ? ಏನದಕ್ಕೆ ಏನಂತಾರೆ? ಪಾಪ್ಸಿಕಲ್ಸ್ ಮಾಡೋಣ. ಸರಿ, ತಗೊಂಬ, ಫ್ರೂಟ್ಸ್ ತಗೊಂಬ. ದಟ್ ಈಸ್ ರಾ ಮ್ಯಾಂಗೋ. ರಾ ಮ್ಯಾಂಗೋ ತರೋಕ್ಕಾಗಲ್ಲ ಮಗ. ಇದು ಮ್ಯಾಂಗೋ. ಹಾಂ, ಮ್ಯಾಂಗೋ. ಆರೆಂಜ್ ಇಲ್ಲಿದೆ. ಆರೆಂಜ್, ಮ್ಯಾಂಗೋ, ಆ್ಯಪಲ್. ಯಾ, ಫಸ್ಟ್ ಇದು ನೀಡು. Okay, pomegranate. Yes, pomegranate, mango and orange. Apple anta. And watermelon. Wow.
And this ಲೆಮನ್, ಯಾ ಲೆಮನ್. salty. ಎಸ್. ಸೊ ಫಸ್ಟ್ ಯಾವ್ದು ಮಾಡೋಣ, ಯಾವ ಫ್ರೂಟ್ ಮಾಡೋಣ? Mango. ಮ್ಯಾಂಗೋ. Yes. ಓಕೆ, ವೇಟ್, ಐ ಹೆಲ್ಪ್ ಯು, ವೇಟ್. Here, mango. ಹೆಂಗೆ ಇಟ್ಟಂತ ಚೆನ್ನಾಗಿಲ್ಲ, ಟೇಸ್ಟ್ ಇದೆ ಅಂತ. ಟೇಸ್ಟ್ ಸ್ವಲ್ಪ ಮ್ಯಾಂಗೋಗೆ ಸಕ್ಕರೆ, ಸ್ವಲ್ಪ ಉಪ್ಪು ಹಾಕೋಣ, ಯಾಕಂದರೆ ಹುಳಿ ಇರುತ್ತಲ್ಲ. ಬರೀ ಮ್ಯಾಂಗೋಗೆ ಸಕ್ಕರೆ ಹಾಕಿದ್ರೆ ನಡೆಯಲ್ಲ, ಸ್ವಲ್ಪ ಉಪ್ಪು ಹಾಕೋಣ, ಟೇಸ್ಟ್ ಇರುತ್ತೆ. ಓಕೆ, ಆಯ್ತಾ ನೀನು ತಿಂದು? ಸೊ ಇದಕ್ಕೆ ಹಾಲು ಹಾಕೋಣ, ಹಾಲು ಹಾಕಿ ಪಾಪ್ಸಿಕಲ್ ಮಾಡೋಣ. ಓಕೆ, ಸ್ವಲ್ಪ ಹಾಲು ಹಾಕಿದ್ವಿ. ಎಸ್, ಡನ್. ಡನ್. ಹಾಗೆ ಹಾಕೋಕ್ಕಾಗೋದಿಲ್ಲ, ಅದಕ್ಕೆ ಮಿಕ್ಸಿ ಮುಚ್ಚಳ ಹಾಕಬೇಕು. ಫಿನಿಶ್. Yes. ಬಿದ್ದರೆ ಕಷ್ಟ ಕಂದ. ಬಿದ್ದಿಲ್ಲ, ಯಾಕೆ ಹೇಳಿದ್ರು. ಸಾಕು. ನಾವು ಪುಟ್ಟಿ ಇನ್ನೂ ಸ್ವಲ್ಪ ಹಾಕಿ, ಇನ್ನೂ ಸ್ವಲ್ಪ ಬರುತ್ತೆ ಹಿಡಿಯುತ್ತೆ. Yes, done. It's ನಾವು done. put this on it. Yeah. Small ತಗೋತೀನಿ, ಓಕೆ. ಸಾಕು ಬಿಡೆ, ನಮಗೆ ಸಾಕು ಕಣೆ. ಅದೇನಕ್ಕೆ? ತಿನ್ನ ಸೊ ಇದಕ್ಕೆ ಬರೀ ಏನು ನನಗೆ ಬೇಕಿತ್ತು. ಇಲ್ಲ, ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಚರ್ಕಂತ್ಯ ಸಾರಿ, ಸಾರಿ. ಅಷ್ಟೇ ಈಗ ಇದಾಕಣ. ಡನ್. ಏನಾಗ್ತಿದ್ಯಾ? ಆಪಲ್ಸ್. ಆಪಲ್ಸ್. ನಿಂಗೆ ಇಷ್ಟನ ಆಪಲ್ಸ್ ಅಂದರೆ? ಎಸ್. ಯಾಕೆ? ಸೋಮ್ ಟೇಸ್ಟ್. ಹಾಂ, ದಿಸ್ ಸೋಮ್ ಟೇಸ್ಟ್. ಟೇಸ್ಟಿ. ಸಾಕು, ಓನ್ಲಿ 1 ಸ್ಪೂನ್ ಶುಗರ್ ಇರುತ್ತೆ ಆ್ಯಪಲಲ್ಲಿ. ಓಕೆ, ಸಾಕು ಕಂದ. ಸ್ವಲ್ಪ ಸಾಲ್ಟ್ ಅಷ್ಟೆ. ಡನ್. ಈಗ ನಾನು ಹಾಕ್ತೀನಿ. ಇಟ್ಕೊ ನೀನಿಲ್ಲ, ನಾನು ಹಾಕ್ತೀನಿ, ಬೀಳತ್ತೆ. ಹಂಗೆ ನಾನು ಗಟ್ಟಿಕ್ಕೋ. ಎಂತ ಗಟ್ಟಿ ಇಟ್ಕೊತೀನಿ, ನೀನು ಕರೆಕ್ಟಾಗಿ ಹಾಕು. ಎಸ್ ಆಯ್ತು ಕಣೆ. ಆಯ್ತು. Then now put this. Yes. Now this. ತಡಿಯ. Now done. ಸರಿ, ಕ್ಲೀನ್ ಆಗಿಲ್ಲ, ಇನ್ನೊಂದ್ಸಲ ವಾಶ್ ಮಾಡು. ಆ ಸೈಡೆಲ್ಲ ಕೈ ಹಾಕಿ ಕ್ಲೀನ್ ಮಾಡಬೇಕು. ಅಲ್ಲೆಲ್ಲ ಸೈಡಲ್ಲಿ ಕೈ ಹಾಕ್ಬೇಕು, ಹಿಂಗೆ ಸಿಕ್ಬೇಕು ಹಿಂಗೆ ಕೈಯಲ್ಲಿ. ನನ್ನ ಮಗು. ಈಗ ಎಸ್, ಡನ್. ದಿಸ್ ಒನ್. done. ಸೂಪರ್. ಆರೆಂಜಲ್ಲಿ ಬೀಜ ತೆಗೆದು ಜಸ್ಟ್ ಪಲ್ಪ್ ಅಷ್ಟೇ ಹಾಕ್ತಾಯಿದ್ದೀನಿ ಮಿಕ್ಸಿಗೆ. ಏನು ಮಾಡಿದ್ರಿ? ಹಾಂ, ಐಸ್ ಕ್ರೀಮ್. ಟೇಸ್ಟ್ ನೋಡಿದ್ರಾ? ಕಳ್ಳರು.
ನೀನು ಕಳ್ದು ನಾನು ಆರೆಂಜ್ ಆಲ್ರೆಡಿ ಸ್ವೀಟ್ ಆಗಿತ್ತಲ್ಲಮ್ಮ. ಸೊ ಸ್ವೀಟ್ ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಹಾಕೋಣ. ಓಕೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನೀ ಪದೇ ಪದೇ ತಿನ್ಬೇಡ, ಹೊಟ್ಟೆಯಲ್ಲಿ ಹುಳ ಬರತ್ತಂಗೆ ಚಿಂಕಿ 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 ಅಂತ. ನೋಡು ಇಷ್ಟೇ, ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಟೇಸ್ಟಿಗಷ್ಟೇ. ಓಕೆ, ನೀ ತಿನ್ನಂಗಿಲ್ಲ ಅಮ್ಮೋ? ನೋ, ಇಲ್ಲ ನಾ ಪಾಪ್ಸಿಕಲ್ ಮಾಡೋದಿಲ್ಲ ಅಷ್ಟೇ. ಗುಡ್ ಗರ್ಲ್. Done. Yes. ಆಯ್ತಾ? Now pour make now this ಹ್ಮ್, tasted ಏನು ಟೇಸ್ಟ್ ಇದೆ? for my cake. ಯಮ್ಮಿ ಸ್ವೀಟ್ ಇದೆಯಾ ಅಲ್ವೇ? ಆಲ್ರೆಡಿ ಸ್ವೀಟ್ ಇದೆ ಅಂತ ಹೇಳಿದೆಯಲ್ಲ, ಸಕ್ಕರೆ ಬೇಡೇನೋ, ಸ್ವಲ್ಪ ಹಾಕು Okay. ನಿನ್ನ ಸಮಾಧಾನಕ್ಕೆ. Super after. ಸ್ವಲ್ಪ ಅಂದರೆ ಅಷ್ಟೇ ನಾನೇ. ಹಾಕಿ ಅರ್ಧ ಸ್ಪೂನು ಹಾಕು. Okay. ಯಪ್ಪ ಕಂಜೂಸೆ. ಹಂಗೆ ಸಾಕು. ಈಗ ನಾನು ಹಾಕ್ತೀನಿ. ಸಾಲ್ಟ್ ನಿಂಗಲ್ಲಿ ಸಿಗಲ್ಲ, ನಾನೇ ಹಾಕ್ತೀನಿ. ತಲೆ ಹಾಕು. ಇದನ್ನ ಫಸ್ಟ್ ಸೋಸ್ಬೇಕು ಕಣೆ. ಅದ್ರಲ್ಲಿ ಬೀಜ 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 ಬರುತ್ತೆ, ತಿನ್ಬೇಕಾರೆ ಬೀಜ ಸೋಸ್ಬೇಕು. ಜ್ಯೂಸ್ ಅಷ್ಟೇ ತೆಗಿಬೇಕಲ್ಲ ಅದಕ್ಕೆ. ಓಕೆ, ಇಟ್ಕ ಇದನ್ನ ಹಿಂಗೆ ಹಾಕಿ ನೋಡು, ಜ್ಯೂಸ್ ಅಷ್ಟೇ ತೆಗಿಬೇಕು, ಇಲ್ಲ ಬೀಜ ಎಲ್ಲ ಬಂದ್ಬಿಡು. ಸೋಲೋ ಹೋಗ್ತಾ ಇದೆ. ಸ್ಲೋ ಹೋಗ್ತಿದ್ಯಾ? ಹೋಗುತ್ತೆ. ಗಟ್ಟಿ ಇಟ್ಕ. ಯಾಕೆ? ಹಾಂ ಸಾಕು ಸಾಕು, ಅಷ್ಟೇ ಅಷ್ಟೇ. ಹಂಗೆ ಹಾಕೋಣ. ಅಂದ್ರೆ ಹಂಗೆ ಹಾಕೋಣ. ಲೆಮನ್ ಹಂಗೆ ಹಾಕ್ಬಾರ್ದು, ಯಾಕೆ? ಸ್ಕ್ವೀಸ್ ಮಾಡಬೇಕು. ಸ್ಕ್ವೀಸ್ ಇಟ್. ಹಂಗೆ ಹೆಲ್ಪ್ ಮಾಡ್ತೀಯಾ? ಹೆಲ್ಪ್ ಮಾಡ್ತೀನಿ, ಸಣ್ಣ ಕೈಯಲ್ಲಿ ಬರಲ್ಲ. Oh my God. ತಿನ್ನು. ಸಾಕಂತೀಯ? ಲೆಮನ್ ಆ್ಯಂಡ್ ಶುಗರ್. ಸಾಕು ಸಾಕು ಸಾಕು. ಈಗ ಇದು ಹಾಕ್ತೀನಿ ನಾನು. ಏನಂತಾರೆ ಅದಕ್ಕೆ? ಉಪ್ಪು. ಉಪ್ಪು ಸ್ವಲ್ಪ. ಯಾಕೆ? ಸಾಕು. ಟೇಸ್ಟ್ ಮಾಡ್ತೀನಿ. ಸಕ್ಕರೆ ಕರಗಬೇಕೇ? ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಕಲ್ಸು. ಈ ಥರ ಯಾರು ಮನೇಲಿ ಮಾಡಕ್ಕೆ ಹೋಗಬೇಡಿ, ಇವ್ರು ಮಾಡ್ದಂಗೆ. ಯಪ್ಪ, ನಾವು ಅದನ್ನು ಐಸ್ ಕ್ರೀಮ್ ತಿನ್ನೋಕ್ಕಾಗತ್ತಾನೆ? ತಿಂದು ತಿಂದು ಐಸ್ ಕ್ರೀಮ್ ಮಾಡ್ತಿದ್ಯಾ? ನೀನೊಬ್ಬಳೇ ತಿನ್ಬೇಕಾ ಐಸ್ ಕ್ರೀಮ್ನ? ಇಲ್ಲ ಇಲ್ಲ ಇಲ್ಲ, ನಾನು ತಿಂತೀನಿ. ನಂಗೆ ಸ್ವಲ್ಪ ಕೊಡ್ತೀಯ ಆಮೇಲೆ? ಸಾಕು. ಡನ್. ಇಲ್ಲ ಇಲ್ಲ, ತಿನ್ಕೊ ತಿನ್ಕೊ ತಿನ್ಕೊ. ಎಸ್ ಎಸ್. ಏನಂತಾರೆ ಅದಕ್ಕೆ? ಪಾಪ್ಸಿಕಲ್ಸ್. 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 ಫ್ರಿಡ್ಜ್ ಓಪನ್ ಮಾಡ್ತೀಯಾ ಪ್ಲೀಸ್? ಹಾಂ, ಇದು ಕೆಳಗೆ. ಕೆಳಗಡೆ ಎಲ್ಲ ಮೇಲೆ ಇಡಬೇಕು. ಓಹೋ, ಯಾಕಮ್ಮ? ಸೊ ನಾವು ರಾತ್ರಿ ಮಾಡಿಟ್ಟಿದ್ದು ಪಾಪ್ಸಿಕಲ್ಸ್ ಎಲ್ಲ ಜ್ಯೂಸಸ್ ಎಲ್ಲ ಮಾಡಿ ರಾತ್ರಿ ಇಟ್ಟಿದ್ವಿ. ಸೊ ಮಾರ್ನಿಂಗ್ ನೋಡಿದ್ರೊಳಗೆ ಕ್ಲಿಯರಾಗಿ ಸೆಟ್ ಆಗಿದೆ ಫ್ರೀಝರಲ್ಲಿ. ಸೊ ನೋಡ್ಬೋದು ನೀವೇ ಇಲ್ಲಿ. ಸೊ ಇದೆ ಮನೆಯಲ್ಲಿ ಮಾಡಿರೋಂಥ ನ್ಯಾಚುರಲಾಗಿ ಸಿಗುವಂಥ ಫ್ರೂಟ್ಸಲ್ಲಿ ಜಸ್ಟ್ ಮಿಕ್ಸಿ ಮಾಡಿ ಒಂದೊಂದು ಸ್ಪೂನ್ ಸಕ್ಕರೆ ಹಾಕಿ ಮಾಡಿರೋವಂಥ ಪಾಪ್ಸಿಕಲ್ಸು ಸಿಕ್ಕಾಪಟ್ಟ ಹೆಲ್ದಿ. ಪಾಮ್ ಆಯಿಲ್ ಮಾಡಿರೋ ಐಸ್ ಕ್ರೀಮ್ಗಿಂತ ಮನೇಲಿ ಮಾಡ್ಕೊಂಡು ತಿನ್ನೋದ್ರಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. This ice cream. This is mango ice cream. ಓ ಮ್ಯಾಂಗೋ ಐಸ್ ಕ್ರೀಮ್. ಆಮೇಲೆ This is orange.
ಓಕೆ ಯಾ ಆರೆಂಜ್. ಆಮೇಲೆ ಮತ್ತೆ ಅದಿದೆ ವಾಟರ್ಮೆಲನ್, ಪೊಮೊಗ್ರೆನೇಟ್, ಲೆಮನ್. ಮತ್ತಿದೇನು? ಇದು ಯಾವ್ದು ಮಾಡಿದ್ವಿ? ಮ್ಯಾಂಗೋ. ಎರಡು ಮ್ಯಾಂಗೋ ಮಾಡಿನ. ಇಲ್ಲ, ಮತ್ತೊಂದು ಯಾವುದಿದು? ಆರೆಂಜು, ಮ್ಯಾಂಗೋ, ಮತ್ತೆ ಯಾವ್ದು ಮಾಡಿದ್ವಪ್ಪ ನಾವು? ನೆನಪೇ ಆಗ್ತಿಲ್ವಲ್ಲ ಯಾವ್ದು ಅಂತ. ನಿನಗೆ ಯಾವ್ದು ಬೇಕೀಗ? ಮ್ಯಾಂಗೋನಾ? ಮತ್ತೆ ನಾಳೆ ಮಾಡೋಣ. ಸೊ ಇದು ಮ್ಯಾಂಗೋ ಪಾಪ್ಸಿಕಲು, ಮ್ಯಾಂಗೋ ಮತ್ತು ಹಾಲು, ಸಕ್ಕರೆ, ಸ್ವಲ್ಪ ಸಾಲ್ಟ್ ಹಾಕಿ ಮಾಡೋದು. ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ನಾವೇ ಮಾಡಿದ್ದು ಅಂತ ಗೊತ್ತೇ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಹೆಲ್ದಿ ಆಗಿರುತ್ತೆ. ಹೆಂಗಿದೆ? ಚೆನ್ನಾಗಿ. ಯಾವುದು ನೀ ತಿಂತಿರೋದು? ವಾಟರ್ಮೆಲನ್. ಯಮ್ಮಿ? Yes. ಹ್ಯಾಪಿ? Yes. ಯಾರು ಮಾಡಿದ್ದದು? You. ನೀನು ಇದ್ದೀಯಲ್ಲ ಹೆಲ್ಪ್ ಮಾಡೋಕ್ಕೆ ಸೋನಾ. ಸೊ ಮಕ್ಳ ಕೈಲಿ ಈ ಥರ ಮನೆಯಲ್ಲೇ ಫ್ರೂಟ್ಸ್ ಜೊತೆಗೆ ನಾವು ಪಾಪ್ಸಿಕಲ್ಸ್ ಎಲ್ಲ ಮಾಡೋದ್ರಿಂದ ಅವ್ರನ್ನ ಇನ್ವಾಲ್ವ್ಮೆಂಟ್ ಮಾಡೋದ್ರಿಂದ ಅವ್ರ ಕಿಚನಲ್ಲಿರೋ ಐಟಮ್ಸ್ ಬಗ್ಗೆನೂ ಗೊತ್ತಾಗುತ್ತೆ, ಅವ್ರಿಗೂ ಸಹಿತ ಹೆಲ್ಪ್ ಆಗುತ್ತೆ. ಹೊರಗಡೆ ಪಾಮ್ ಆಯಿಲೆಲ್ಲ ಮಾಡಿರೋಂಥ ಐಸ್ ಕ್ರೀಮ್ ತಿನ್ನೋ ಬದಲು ಮನೇಲೇ ಫ್ರೂಟ್ ಜ್ಯೂಸಲ್ಲಿ ಮಾಡ್ಕೊಂಡ್ರಿಂದ ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಆ್ಯಂಡ್ ಟೇಸ್ಟ್ ಒಂದು ಸಿಕ್ಕಾಪಟ್ಟಿದೆ. ನೀವು ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳ್ಕೊಂಡು, ಆಯಿತಾ? ನಂದು ವ್ಲಾಗ್ಸ್ ಎಲ್ಲ ಲೇಟ್ ಆಗ್ತಿದೆ, ಯಾಕಂದರೆ ಸಮ್ಮರ್ ಹಾಲಿಡೇಸು ನಡೀತಿರೋದ್ರಿಂದ ನಾನು ತುಂಬ ಈಶಾನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಆಗಿದೆ. ಹಾಗಾಗಿ ನಾನು ಈಶಾನ್ ಜೊತೆನೇ ಒಂದು ವ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ಹೇಗಿತ್ತು ಈ ವ್ಲಾಗು ಕಮೆಂಟ್ ಮಾಡಿ. ಚೆನ್ನಾಗಿತ್ತ? ನ್ಯಾಚುರಲ್ ಆಗಿ ಮಾತಾಡಿರೋದು. ಆ್ಯಂಡ್ ಹೀಗೆ ಇಂಟ್ರೆಸ್ಟಿಂಗ್ ಆಗಿರೋ ಕ್ಯೂಟ್ ವೀಡಿಯೋಸಿಗೋಸ್ಕರ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.